ಸುಮಂಗಲಿಗೆ ಹೋಗ್ತಿದ್ವಿ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಟೈಮ್ ಆಯಿತು. ಆಫ್ಟರ್ ಒಂದು 15 ಡೇಸ್ ಅಂತ 15 to 20 ಡೇಸ್ ಆಯಿತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೋಸ್ಕರ ಬ್ಲಾಗ್ ಮಾಡಿಲ್ಲ. ಇವತ್ತೊಂದು ಶಾಪಿಂಗ್ ಬ್ಲಾಗ್ ಮಾಡೋಣ ಅಂತ. ಸ್ವಲ್ಪ ನಂದು ಸಿಸ್ಟರ್ದು ಮ್ಯಾರೇಜ್ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡಬೇಕು. ನಾವೇನೇನು ತಗೋತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಒಂದು ಸಣ್ಣದಾಗಿ ಬ್ಲಾಗ್ ಮಾಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಎಷ್ಟೇ ಬೇಗ ಹೊರಡಬೇಕಂತ ಅಂದ್ಕೊಂಡ್ರು ಮಧ್ಯಾಹ್ನ ಆಗೇ ಹೋಯಿತು. ಟೈಮ್ ಇವಾಗ ಬಂದು 12:30 ಆಗೋಗಿದೆ. ಫಸ್ಟ್ ನಾವಿವಾಗ ಏನಪ್ಪ ಅಂತಂದರೆ, ನನಗೊಂದು ಸ್ಯಾರಿ ತಗೋಬೇಕು. ಅದಕ್ಕೋಸ್ಕರ ನಾವಿವಾಗ ಸುದರ್ಶನ್ಗೆ ಹೋಗೋಣ ಅಂತ. ಅಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆಯಂತೆ, ಗೊತ್ತಿಲ್ಲ, ಬಟ್ ನೋಡೋಣ. ಸೊ ನಾವು ಸುದರ್ಶನ್ಗೆ ಹೋಗೋಣ ಇವಾಗ, ಬನ್ನಿ. ಫೈನಲಿ ಸುದರ್ಶನ್ ಹತ್ರ ಬಂದ್ವಿ, ಗಾಡಿ ಪಾರ್ಕ್ ಮಾಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ರಾಮನವಮಿ ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಹಾಗೆಯೇ ಒಳಗಡೆ ಪೂಜೆ ಎಲ್ಲ ನಡೀತಾ ಇತ್ತು. ಸುದರ್ಶನ್ಗೆ ಬಂದಿದ್ವಾ, ಇಲ್ಲಿ ಯಾವುದು ಕಲೆಕ್ಷನ್ ಒಂಚೂರು ಇಷ್ಟ ಆಗಿಲ್ಲ. ಅದಕ್ಕೆ ನೆಕ್ಸ್ಟ್ ಇವಾಗ ಸುಮಂಗಲಿಗೆ ಹೋಗ್ತಿದ್ವಿ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ನನಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಸೊ ಆಚೆ ಬಂದ್ವಿ, ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು, ಕುಡಿದ್ವಿ. ನೆಕ್ಸ್ಟ್ ಸುಮಂಗಲಿಗೆ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಸ್ಯಾರಿಗಳೆಲ್ಲ ಅಲ್ಲೇ ತಗೊಳ್ಳೋದು. ಸುಮಂಗಲಿ ಹತ್ರ ಬಂದ್ವಿ. ಇಲ್ಲಿದು ಜನ ಸಾಗರ ನೋಡಿದ್ರೆ ನಮಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅಲ್ಲಿಂದ ಆಚೆ ಬಂದಮೇಲೆ ಸಿಗೋಣ. ಫೈನಲ್ ಆಗಿ ಕೊನೆಗೂ 2 ಶಾಪ್ ಸುತ್ತಿಸಿ ಸ್ಯಾರಿ ತಗೊಂಡೆ. ಇವಾಗ ಬಿಸಿಲು ತುಂಬಾ, ಅದಕ್ಕೋಸ್ಕರ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟದ್ದು ಶಾಪಿಂಗ್ ಇತ್ತು, ಮುಗೀತು. ಹಾಗೆಯೇ ನಮ್ಮ ಹಸ್ಬೆಂಡ್ದು ಫೋನ್ ಡಿಸ್ಪ್ಲೇ ಹೊರಟೋಗಿತ್ತು. ಸೊ ಅದನ್ನು ಹಾಕಿಸ್ಕೊಂಡು ಸೀದಾ ಹೋಟೆಲ್ಗೆ ಬಂದ್ವಿ. ಟೈಮ್ 3 ಗಂಟೆ ಆಗೋಯಿತು. ಒಂದು ಪರೋಟ ಹಾಗೆಯೇ ಹಾಫ್ ಬಿರಿಯಾನಿ ತಿಂದ್ವಿ. ಊಟ ಮುಗಿಸ್ಕೊಂಡು ಹಾಗೆಯೇ ಮನೆಗೆ ವಾಪಸ್ ಬಂದ್ವಿ. ಫೈನಲ್ ಆಗಿ ಮನೆಗೆ ಬಂದ್ವಿ. ಇವಾಗ ಶಾಪಿಂಗ್ ಅರ್ಧ ಆಗಿದೆ ಅಷ್ಟೇ. ಇನ್ನು ನಾನು ನಾಳೆನೇ ಸ್ವಲ್ಪ ಆಗಬೇಕು. ಯಾಕಂದ್ರೆ ತುಂಬಾ ಬಿಸಿಲು, ಮತ್ತೆ ಓಡಾಡಕ್ಕಾಗಲ್ಲ. ನಾವು ಇಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಹೋಗಿರ್ತೀವಿ, ಅಲ್ಲಿ ಏನ್ ತಗೋಬೇಕು ಅಂತ ಅಂದ್ಬಿಟ್ಟೆ ಗೊತ್ತಾಗಲ್ಲ. ಅದರಿಂದಾಗಿ ಎಲ್ಲ ಕನ್ಫ್ಯೂಸ್ ಅಲ್ಲಿ ಅರ್ಧಂಬರ್ಧ ಆಯಿತು.
ಹೈ ಗೈಸ್, ನಾವು ಎಲ್ಗೋ ಹೋಗಕ್ಕೆ ನಾವು ಬಿಸ್ಕೆಟ್ ತರಕ್ ಹೋಗ್ತೀವಿ, ಹಾಲು ತರಕ್ ಹೋಗ್ತೀವಿ. ಆಮೇಲೆ ಬಿಸಿಲು ತುಂಬಾ ಜಾಸ್ತಿ ಬಿಸಿ ಆಗಿರ್ತೀವಿ. ಅದೇ ಹುಡ್ಗನ್ ಜ್ಯೂಸ್ ನೀ ಯಾವತ್ತಾದ್ರು ಕೇಳಿದ್ದೀರಾ ಫ್ರೆಂಡ್ಸ್? ಅದೇ ನಾವು ದಿಯಾ ಪಾಪು ಮಾತಾಡ್ತಾ ಇರ್ತಾಳೆ, ಯಾವಾಗಲೂ ಅಳ್ತಾ ಇರ್ತಾಳೆ. ದಿಯಾಗೊಂದು ಸತಿ ಹಾಲು ಕೊಟ್ಟೆ ಕುಡ್ಕೊಂಡು ಇರ್ತಾಳೆ. ಅದೇ ಅವಳು ದೊಡ್ಡಳ, ಅವಾಗ ನನ್ನ ತಂಗಿ ಐತಾಳೆ. ಫಸ್ಟ್ ಇವಾಗ ನಮ್ಮ ನಂಗೆ ಗೊತ್ತಿಲ್ಲ, ಫಸ್ಟ್ ವರ್ಷದ ಆಂಟಿ ಕೇಳಿ. ಅಲ್ಲ, ಇವಾಗ ನಮ್ಮ ಫ್ರೆಂಡ್ಸ್ಗೆ ಏನಂತ ಹೇಳ್ತೀಯಾ? ಹಾಯ್ ಬಾಯ್ಸ್, ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಬಾಯ್ಸ್ ಅಲ್ಲಿ ನಾವು ನಮ್ಮ ಅಪ್ಪಗಳ ಜೊತೆ ನಾವು ಯಾವಾಗ್ಲೂ ದಿಯಾ ಬಂದ್ರೆ ದಿಯಾನು ಮಾತಾಡ್ತಾಳೆ ನೋಡಿ ಗಾಯ್ಸ್. ಆಯ್ತು ಬಿಡು, ದಿಯಾ ಏನು ಮಾತಾಡ್ತಾಳೆ ಕೇಳೋಣ. ಮಾತಾಡಲ್ಲ ಬಿಡು, ಹಂಗ್ ಮಾಡ್ಬೇಡ, ಬಿಡ್ಬೇಡ. ಹೇಳು. ಹಾಯ್ ಗಾಯ್ಸ್, ನಾವ್ ಯಾವತ್ತು ನಮ್ಮ ಹರ್ಷಿತ ಆಂಟಿ ದಿಯಾ ಮತ್ತೆ ಸುಳ್ತೀವೋ ನೀವು ನನ್ನ ಕಂದ ಮುದ್ದು ಮಂಗಾಡಿ. ಸೊ ಇವತ್ತಿನ ಶಾಪಿಂಗ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾವು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ತಿರ್ಗಾ ನಾಳೆ ಒಂದು ವ್ಲಾಗ್ ಮಾಡಿ ನೆಕ್ಸ್ಟ್ ವಾರ ಹಾಕ್ತೀವಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಓಕೆ, ಫೈನಲ್ ಆಗಿ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.